ಬರೆಯಲಾಗಿದೆ. ಹೊಸ ವಿಡಿಯೋಗೆ ಸುಸ್ವಾಗತ. ನೀವು ನಮ್ಮ ಚಾನೆಲ್ ಅನ್ನು ಇದೇ ಮೊದಲ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮತ್ತು ಹೊಸ ವಿಡಿಯೋಗಳು ಅಪ್ಲೋಡ್ ಆದಾಗ ನೋಟಿಫಿಕೇಶನ್ಗಳನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ. ಖಂಡಿತ. ಕಾಂತಾರ ಚಾಪ್ಟರ್ 1. ಸಾಮಾನ್ಯವಾಗಿ ಇದನ್ನು ಕಾಂತಾರ 2 ಎಂದು ಕರೆಯುತ್ತಾರೆ. ಚಿತ್ರದ ವಿಮರ್ಶೆಗಳ ಸಾರಾಂಶ ಇಲ್ಲಿದೆ. ಒಟ್ಟಾರೆ ಪ್ರತಿಕ್ರಿಯೆ. ಚಿತ್ರವು ಸಾಮಾನ್ಯವಾಗಿ ಪ್ರೇಕ್ಷಕರು ಮತ್ತು ವಿಮರ್ಶಕರಿಂದ ಸಕಾರಾತ್ಮಕ ಮತ್ತು ಭರ್ಜರಿ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಇದನ್ನು ಕನ್ನಡ ಚಿತ್ರರಂಗದ ಮತ್ತೊಂದು ಮೈಲಿಗಲ್ಲು ಎಂದು ಕರೆಯಲಾಗುತ್ತಿದೆ. ಇದು ಮೊದಲ ಭಾಗವಾದ ಕಾಂತಾರದ 2022 ಯಶಸ್ಸಿನ ನಿರೀಕ್ಷೆಗಳನ್ನು ಮತ್ತಷ್ಟು ಹೆಚ್ಚಿಸಿದೆ. ಮುಖ್ಯಾಂಶಗಳು: ಅದ್ದೂರಿ ಮೇಕಿಂಗ್ ಮತ್ತು ದೃಶ್ಯ ವೈಭವ, ಗ್ರ್ಯಾಂಡ್ ವಿಜುವಲ್ಸ್ ಆ್ಯಂಡ್ ಸ್ಕೇಲ್. ಪ್ರೀಕ್ವೆಲ್ ಅನ್ನು ಮೊದಲ ಭಾಗಕ್ಕಿಂತ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಅದ್ದೂರಿಯಾಗಿ ನಿರ್ಮಿಸಲಾಗಿದೆ. ಪ್ರತಿ ಫ್ರೇಮ್ ಕೂಡ ಒಂದು ಕಲಾತ್ಮಕ ಚಿತ್ರದಂತೆ ಭಾಸವಾಗುತ್ತದೆ. ರಿಷಬ್ ಶೆಟ್ಟಿ ಅವರ ನಟನೆ. ರಿಷಬ್ ಶೆಟ್ಟಿಸ್ ಪರ್ಫಾರ್ಮೆನ್ಸ್. ನಿರ್ದೇಶಕ ಮತ್ತು ನಾಯಕ ನಟರಾದ ರಿಷಬ್ ಶೆಟ್ಟಿ ಅವರ ಅಭಿನಯಕ್ಕೆ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ವಿಶೇಷವಾಗಿ ದೈವಕೋಲದ ಗುಳಿಗ ಅವತಾರಗಳು ಮತ್ತು ಕ್ಲೈಮ್ಯಾಕ್ಸ್ನಲ್ಲಿನ ಅವರ ಅಭಿನಯವು ಪ್ರೇಕ್ಷಕರಿಗೆ ರೋಮಾಂಚನ ಮತ್ತು ದೈವಿಕ ಅನುಭವ ನೀಡಿದೆ. ಡೂಪ್ ಬಳಸದೆ ರಿಸ್ಕಿ ಆಕ್ಷನ್ ದೃಶ್ಯಗಳನ್ನು ಮಾಡಿದ್ದಾರೆ ಎನ್ನಲಾಗಿದೆ. ಕಥೆ ಮತ್ತು ನಿರೂಪಣೆ. ಸ್ಟೋರಿ ಆ್ಯಂಡ್ ನರೇಷನ್. ಕಥೆಯು ಕದಂಬರ ಕಾಲಘಟ್ಟದಲ್ಲಿ ನಡೆಯುತ್ತದೆ. ಇದು ಭೂತಕೋಲದ ಮೂಲ ಮತ್ತು ಶಿವನ ಪೂರ್ವಜರ ಕಥೆಯನ್ನು ಹೇಳುತ್ತದೆ. ಕಥೆಯಲ್ಲಿನ ಭಕ್ತಿ, ಆಕ್ಷನ್, ಭಾವನಾತ್ಮಕತೆ ಮತ್ತು ಕರಾವಳಿಯ ಸಂಸ್ಕೃತಿಯನ್ನು ಪರಿಣಾಮಕಾರಿಯಾಗಿ ತೆರೆ ಮೇಲೆ ತಂದಿರುವುದು ಜನರಿಗೆ ಮೆಚ್ಚುಗೆಯನ್ನು ತಂದಿದೆ.